ನಮಸ್ತೆ ಪ್ರವೇಶಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಸಾವಯವ ಸಮಗ್ರ ಕೃಷಿ ಮಾಡಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ ರಾಜಣ್ಣ ಅಂತ ಅಂದ್ಬಿಟ್ಟು. ಇದು ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲೂಕು ಸಾಗ್ಯ ಹತ್ರ ಇರುವಂಥ ಒಂದು ಜಮೀನು. ಇಲ್ಲಿ ತುಂಬನೇ ವ್ಯವಸ್ಥಿತವಾಗಿ ಮಾಡಿದರೆ ಈ ಒಂದು ತೋಟವನ್ನು ನೋಡ್ತಾ ಇದ್ರೆ ಮಡಿಕೇರಿನಲ್ಲಿ ಯಾವ ರೀತಿ ಇರುತ್ತೋ ಆ ಒಂದು ಫೀಲ್ ಆಗ್ತಾ ಇದೆ. ಈ ಒಂದು ರೀತಿಯಲ್ಲಿ ಮಾಡೋದಕ್ಕೆ ಏನೇನೆಲ್ಲ ಇವರು ಮಾಡಿದ್ರು, ಶ್ರಮ ವಹಿಸಿದ್ರು, ಮತ್ತೆ ಇಲ್ಲಿ ಎಷ್ಟು ಜಾತಿಯ ಒಂದು ಗಿಡಗಳಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಯಜಮಾನ್ರೆ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಈ ಒಂದು ತೋಟ ಈ ರೀತಿಯಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಮನ್ಸಿಗೆ ಬಂತು? ನಾನು ಈ ತೋಟನ ಈ ರೀತಿ ಮಾಡ್ಬೇಕಾದ್ರೆ ಕೊಡಗು ಮಡಿಕೇರಿ ಕಡೆ ಹೋದಾಗ ತೋಟಗಳನ್ನಲ್ಲಿ ನೋಡಿದೆ. ಓಕೆ. ಆದ್ರೆ ನಾವು ಆ ತೋಟನ ನಮ್ಮಲ್ಲೇ ಯಾಕೆ ಸೃಷ್ಟಿ ಮಾಡಬಾರ್ದು, ಮಳವಳ್ಳಿ ತಾಲೂಕಲ್ಲಿ ನಮ್ಮ ಭೂಮಿನಲ್ಲೇ ಯಾಕೆ ಇದೆಲ್ಲ ಅಳವಡಿಸ್ಕೋಬಾರ್ದು ಅಂದ್ಬಿಟ್ಟು ನಾನು ಈಗ 5 ವರ್ಷದಲ್ಲಿ ಇದನ್ನ ಪ್ರಾರಂಭ ಮಾಡಿದೆ. ಮೊದಲು ರೇಷ್ಮೆ ಮತ್ತೆ ಕೋಕೋ ತೆಂಗಿತ್ತು. ಆ ರೇಷ್ಮೆ ತೆಗೆದ್ಬಿಟ್ಟು ತೆಂಗನ್ನು ಉಳಿಸ್ಕೊಂಡು ತೆಂಗಿನ ಜೊತೆಗೆ ಅಡಿಕೆ ಹಾಕಿಸ್ದೆ. ಅಡಿಕೆ ಆದ್ಮೇಲೆ ಈಗ ಅಡಿಕೆ ಮೇಲಕ್ಕೆ ಬಂದ ತಕ್ಷಣ ಸೀಡು ಇದು ನೆರಳು ಕನ್ವರ್ಟ್ ಮಾಡ್ಕೊಂಡು ಕಾಫಿ ಹಾಕಿದೆ. ಕಾಫಿ ಹಾಕಾದ್ಮೇಲೆ ಕಾಫಿಲಿ ಏನೇನು ಬರುತ್ತೆ ಇನ್ನು ಬೇರೆ ನೆರಳಲ್ಲಿ ಬೆಳೆಯುವಂಥದ್ದು ಜಾಯ್ಕಾಯಿ, ಕೋಕೋ, ಚಕ್ಕೆ, ಲವಂಗ, ಮತ್ತೆ ವನ ಕೃಷಿ, ಶ್ರೀಗಂಧ, ಮಹಾಗನಿ, ಟೀಕು, ಇಂಥ ಕಾಡು ಕೃಷಿಗಳನ್ನು ಬಾರ್ಡರ್ನಲ್ಲಿ ಒಂದು 25 ಗಿಡನ ನಾನು ಅಳವಡಿಸ್ಕೊಂಡಿದ್ದೀನಿ. ಮತ್ತೆ ಇವಾಗ ಇನ್ನು ಕೋಕೋ ಮತ್ತೆ ಚಕ್ಕೆ, ಜಾಯ್ಕಾಯಿ, ಲವಂಗ ಇವೆಲ್ಲ ಬರಬೇಕು. ಸ್ವಲ್ಪ ಮೆಣಸು ಹಾಕೊಂಡಿದ್ದೀನಿ. ಮೆಣಸಿಗೆ ಚೆನ್ನಾಗಿ ಬಂತು ಹೋದ್ ಸಾರಿ. ಈ ಸಾರಿ 1-2 ಗಿಡದಲ್ಲಿ ರೋಗ ಬಂದಿದೆ. ಅದ್ರ ಬಗ್ಗೆ ಕೆಳಗಡೆ ತೋರಿಸ್ತೀನಿ. ಮನೆಗೆ ತಿನ್ನುವಾಗ ಬೇಕಾದಂತ ಅಕ್ಕಿ ಪಕ್ಷಿಗೆ ಬಾಳೆ ಹಾಕಿದ್ದೀನಿ. ಈ ಬಾಳೆನಲ್ಲಿ ನಮ್ಗೆ ಬೇಕಾದ ಒಂದೊಂದು ಕಡ್ಕೊಂಡು ಒಂದೊಂದು ಬಿಟ್ಬಿಡ್ತೀವಿ. ಕಾಡಿನಲ್ಲಿ ಪಕ್ಷಿಗಳಿಗೆ ಆಹಾರ ಇಲ್ದೇನೆ ಈಗ ಅವು ತುಂಬಾ ಪ್ರಸ್ತಾಪ ಪಡ್ತಾವೆ. ಅದರಿಂದ ಅವಕ್ಕೆ ಒಂದೊಂದು ಬಾಳೆಗೊನೆ ಬಿಟ್ಬಿಡ್ತೀನಿ. ನೋಡಿ, ಇದು ಅರ್ಧ ತಿಂದು ಬಿಟ್ಟಿದೆ. ಇನ್ನು ಅರ್ಧ ಗೊನೆ ಇದೆ. ಅರ್ಧ ತಿಂದಿದೆ, ಇನ್ನು ಅರ್ಧ ಗೊನೆ ಇದೆ. ಇದನ್ನ ನಾನು ಕಡ್ಕೊಳ್ಳಲ್ಲ, ಪ್ರಾಣಿಗಳಿಗೆ ಬಿಟ್ಬಿಡ್ತೀನಿ ಅದನ್ನ. ಈ ರೀತಿ ಪ್ರಾಣಿಗೂ ನಮ್ಮ ತೋಟಕ್ಕೆ ಬಂದ್ರೆ ಖುಷಿಯಾಗಿರ್ಬೇಕು. ನವಿಲು ಬರ್ತವೆ, ಕಾಫಿ ಹಣ್ಣು ತಿಂತವೆ, ಸಣ್ಣ ಪುಟ್ಟ ಪಕ್ಷಿಗಳು ಬರ್ತವೆ, ತಿಂತವೆ. ಭೂಮಿಯೊಳಗೆ ಇರೋ ಜೀವಾಣುಗಳಿಗೆ ಜೀವಾಮೃತ ಮಾಡಿ ಹೋಯ್ತೀನಿ. ನಮ್ಮ ಭೂಮಿನೂ ಅಭಿವೃದ್ಧಿ ಆಗುತ್ತೆ, ನನ್ನ ಬೆಳೆನೂ ಫಸಲು ಚೆನ್ನಾಗಿ ಬರ್ತದೆ. ಹಂಗೆ ಪ್ರತಿಯೊಂದು ಪ್ರಾಣಿಗೂ ನಾವು ಸಹಾಯ ಮಾಡ್ದಂಗೂ ಆಗುತ್ತೆ. ಮತ್ತೆ ನಾವು ಈಗ ಇಲ್ಲಿವರೆಗೆ ನಾನು ಯಾವುದೇ ತರಹದ ಸಂಪಾದನೆ ಕಾಣಲಿಲ್ಲ ಇಲ್ಲಿ. ಇನ್ನು ಮುಂದೆ ಇದರಲ್ಲಿ ಸಂಪಾದನೆ ಬರುವ ರೀತಿನಲ್ಲಿ ನಾನು ವ್ಯವಸ್ಥೆ ಮಾಡ್ತೀನಿ. ನೋಡಿ, ಇದು ಕೋಕೋ ಗಿಡ. ಇದು ತುಂಬಾ ಚೆನ್ನಾಗಿ ಬಂದಿದೆ. 1 ವರ್ಷದ ಗಿಡ ಇದು. ಇದಕ್ಕಿಂತಲೂ ಒಳಗಡೆ ಇನ್ನೂ ಚೆನ್ನಾಗಿ ಬಂದದೆ. ನೋಡಿ, ಇದು ಶ್ರೀಗಂಧ. ಇದು 2 ವರ್ಷದ ಗಿಡ. ಇದು ಚೆನ್ನಾಗಿ ಬಂದಿದೆ. ನೋಡಿ, ಇದು ಕಾಫಿ ಇವಾಗ ಆಗ್ಲಿ ನಾನು 2 ಬೆಳೆ ತಗೊಂಡಿದ್ದೀನಿ. ಈಗ 3ನೇ ಬೆಳೆ ಹೂ ಕಚ್ಚದೆ. ಕಾಫಿ ಚೆನ್ನಾಗಿ ಬರ್ತಾ ಇದೆ. ಈಗ ನಿಮ್ ಜಮೀನಲ್ಲಿ ಎಷ್ಟು ವೆರೈಟಿ? ನನ್ನ ಜಮೀನಲ್ಲಿ ಸುಮಾರು ಅಂದ್ರೆ ಒಂದು 50 ವೆರೈಟಿ ಇದೆ. 50 ವೆರೈಟಿ ಏನೇನಿದೆ ಅಂದ್ರೆ, ಇದು ಕೋಕೋ ಇದೆ, ಜಾಯ್ಕಾಯಿ, ನೆಕ್ಸ್ಟ್ ಮುಂದೆ ಜಾಯ್ಕಾಯಿ ಇದೆ, ಚಕ್ಕೆ, ಲವಂಗ ಇದೆ, ಮತ್ತೆ ಮಾವಿದೆ, ಹಣ್ಣು ಹಲಸಿದೆ, ಪರಂಗಿ ಇದೆ, ಚೀಪೆ ಇದೆ, ಸಪೋಟ ಇದೆ, ನಿಂಬೆ ಇದೆ, ನೇರಳೆ ಇದೆ, ಮತ್ತೆ ಜಾಯ್ಕಾಯಿ, ಇದು ಲವಂಗ, ಇದು ಚಕ್ಕೆ ಲವಂಗ ಇದೆ, ಇದು ಏಲಕ್ಕಿನೂ ನಮ್ಮ ಭೂಮಿಲಿ ಚೆನ್ನಾಗಿ ಬರ್ತದೆ ಅಂತ ಗೊತ್ತಾಯ್ತು 2 ವರ್ಷದಿಂದ. ನಾವು ಚೆನ್ನಾಗಿ ಏಲಕ್ಕಿನೂ ನಮ್ಮ ಮನೆಗೆ ಆಗುವಷ್ಟು, ಮೆಣಸು, ಏಲಕ್ಕಿ, ಕಾಫಿ, ಕೋಕೋನಲ್ಲಿ ಕೊಬ್ಬರಿನ ನಾವು ಎಣ್ಣೆ ತೆಗೆಸಿ ನಮ್ಮ ಮನೆಗೆಲ್ಲ ಆಗುವಷ್ಟು ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡೋದು. ಬೇರೆ ಯಾವುದೇ ಅಂಗಡಿ ಎಣ್ಣೆಗಳನ್ನ ನಾವು ತಂದು ಯೂಸ್ ಮಾಡಲ್ಲ. ಮನೆ ಮಂದಿ ಜನಕ್ಕೆಲ್ಲ ಕೊಬ್ಬರಿ ಎಣ್ಣೆನೆ ನಾವು ತಿನ್ನೋದು, ಮಿಕ್ಕದನ್ನ ಮಾರ್ಕೋತೀವಿ.
ಹಿಂಗಾಗಿ ಇನ್ನೂ ಸುಮಾರು ಹಲವಾರು ಗಿಡಗಳನ್ನ ಹಾಕ್ಬೇಕೀಗ. ನೆಕ್ಸ್ಟ್ ಈಗ ಅಡಿಕೆಗೆಲ್ಲ ಇದನ್ನ ಹಾಕುವಂತ ಮಾಡಿದ್ದೀನಿ, ಮೆಣಸು ಹಾಕುವಂತ ಈ ಸಾರಿ ಸ್ಟಾರ್ಟ್ ಮಾಡಿದ್ದೀನಿ. ಅಡಿಕೆ ಈ ಸಾರಿ ಫಸಲು ಸ್ಟಾರ್ಟ್ ಆಗದ. ಅಡಿಕೆ ಫಸಲು ಈ ಸಾರಿ ಸ್ಟಾರ್ಟ್ ಆಗಿದೆ. ಫಸ್ಟ್ ಚೆಪ್ಪಿನಲ್ಲಿ 1-2-3 ಹೂವು ಒಣಗೋಗಿದೆ. ಇದಕ್ಕೆ ಏನು ಮೆಡಿಸಿನ್ ಅಂತ ಮಾಡ್ಬೇಕು ಈಗ ತಿಳ್ಕೊಂಡು. ನಮ್ ಸಾವಯವ ಮೆಡಿಸಿನ್ ಆಗ್ಬೇಕು ನನ್ಗೆ. ಇಂಗ್ಲಿಷ್ ಮೆಡಿಸಿನ್ ನಾನು ಮಾಡಲ್ಲ, ಸಾವಯವದಿಂದನೇ ಮಾಡ್ಬೇಕು. ಇದು ಗಜನಿಂಬೆ. ಈ ಗಜನಿಂಬೆಯಿಂದ ನಾವು ಉಪ್ಪಿನಕಾಯಿ ಮಾಡ್ಬೋದು. ಆಮೇಲೆ ಗಜನಿಂಬೆ ಪಿತ್ತಕ್ಕೆ ತುಂಬಾ ಒಳ್ಳೇದು. ಇದರ ರಸನ ಜೀರಿಗೆ, ಉಪ್ಪು, ಮೆಣಸು 3 ಮಿಕ್ಸ್ ಮಾಡಿ ಕಟ್ ಮಾಡಿ ಗಜನಿಂಬೆ ಕಾಯಿನ ಇಬ್ಬನಿನಲ್ಲಿ ಇಟ್ಟು ಬೆಳಿಗ್ಗೆ ಅದು ಒಂದು ಅರ್ಧ ಓಳ್ ಚೀಪಿದ್ರ ಮನುಷ್ಯನಿಗೆ ಪಿತ್ತ ಡೌನ್ ಆಗಿ ಕಫ ಎಲ್ಲ ಕರಗೋಗಿ ನಮ್ಮ ಇದು ತುಂಬಾ ಶ್ವಾಸಕೋಶ ಫ್ರೀ ಆಗುತ್ತೆ. ಅದಕ್ಕೆ ಬಳಸ್ತಾರೆ. ಅದ್ರ ಜೊತೆಗೆ ಇಲ್ಲೇ ಚೀಪೆ ಇದೆ. ಚೀಪೆನ ನಮ್ಮ ಮನೆ ಬಳಕೆಗೆ ಮಕ್ಕಳು ಮರಿ ತಿನ್ನೋಕೆ ಅನ್ಬಿಟ್ಟು ಚೀಪೆನೂ ಹಾಕೊಂಡಿದ್ದೀನಿ. ಒಂಥರ ನೋಡಿದ್ರೆ ಈಗ ಮಲ್ನಾಡ್ ನೋಡ್ದಂಗ ಆಗ್ತದೆ ಯಜಮಾನ್ರೆ. ಹೌದು, ನಾವು ಆ ತರನೇ ಮಲ್ನಾಡ್ ತರನೇ ಸೃಷ್ಟಿ ಮಾಡ್ಕೋಬೇಕು ಅಂತ ಮಾಡಿರೋದು ಇದು. ಈಗ ಜನವರಿ ತಿಂಗಳು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಮರಗಿಡಗಳೆಲ್ಲ ಒಣಗುವಂತ ಟೈಮು. ಆದ್ರೆ ಈ ಟೈಮ್ ಅಲ್ಲಿ ಈ ರೀತಿ ಹಸಿರಾಗಿದೆ ಅಂದ್ರೆ ಹಲ್ಸು. ಇದು ವರ್ಷದಲ್ಲಿ 2 ಬೆಳೆ ಕೊಡ್ತದೆ. ವರ್ಷದಲ್ಲಿ 2 ಬೆಳೆ. 2 ಬೆಳೆ ನೋಡಿ. ಈಗ ಕಾಯಿ ಕಟಾವ್ ಮಾಡುವಷ್ಟರಲ್ಲಿ ಹಿಂದಿಂದ ಈಚು ಅಗಚೆ ಬಂದಿದೆ, ಈಚು ದಪ್ಪ ಆಗುತ್ತೆ. ಇದು ವರ್ಷದಲ್ಲಿ 365 ದಿವಸನು ಹಣ್ಣು ಸಿಗ್ತಾ ಇರ್ತವೆ. ಒಂದಾದ್ರೆ ಒಂದ್ ಬರ್ತಾ ಇರ್ತವೆ. ಇನ್ನೊಂದು ಅವೆಲ್ಲ ಸಣ್ಣ ಸಣ್ಣ ಪೌಚ್ ತರ ಬಲ್ಲ ಈಚು. ಅದನ್ನ ನಾವು ಕಟಾವ್ ಮಾಡಿ ಅದು ತಿನ್ಕೋ ಅಷ್ಟ್ರಲ್ಲಿ ಅದ್ ಬರ್ತದ. ನಾನು ಇದನ್ನು ಯಾರಿಗೂ ಏನ್ ಸೇಲ್ ಮಾಡ್ಲಿಲ್ಲ. ನಮ್ ಬೇಕಾದವ್ರು ಅವ್ರು ಬರ್ತಾರೆ, ಕಿತ್ಕೊಂಡು ಹೋಯ್ತಾರ. ನಮ್ಮ ಅಕ್ಕಿ ಪಕ್ಷಿ ತಿಂತ ಅದನ್ನು ಎಲ್ಲ ತುಂಬಾ ಅದ್ಭುತವಾಗಿ ಬಂದದೆ ಹಲ್ಸು. ನೋಡಿ, ಇದು ಕೋಕೋ ಅಲ್ಲಿ ಚಿಕ್ಕದ್ ತೋರಿಸ್ತಾ ನೋಡಿ. ಈ ಲೆವೆಲ್ಗೆ ಹೋಗದೆ ಕುಡಿನ ಈಗ ಕಟ್ ಮಾಡಿದೀನಿ, ಪ್ರೋನಿಂಗ್ ಮಾಡಿದೀನಿ ಕುಡಿನ. ಈ ಲೆವೆಲ್ ಅಲ್ಲಿ ಅದು ಬ್ರಾಂಚ್ಗಳು ಬಂದು ಕಾಯಿ ಬರುವ ವರ್ಷ ಕಾಯಿ ಸ್ಟಾರ್ಟ್ ಆಯ್ತದೆ. ಏಲಕ್ಕಿ ಹೂವು ಬಿಟ್ಟಿದೆ. ಇದು ಹೂವು, ಅದು ನೋಡಿ, ಇದು ಹೂವು ಕಾಯಿ ಆಯ್ತಾ ಇದೆ ಈಗ. ಮತ್ತೆ ಇದು ನಾನು ಹಾಕಿ ಇದು 3ನೇ ವರ್ಷ. ಇದಕ್ಕೆ ನಾನು ಏನು ಯಾವುದೇ ಕೆಮಿಕಲ್ ಯೂಸ್ ಮಾಡ್ಲಿಲ್ಲ, ಮತ್ತೆ ಯಾವುದೇ ತರಹದ ಫರ್ಟಿಲೈಸರ್ ಏನು ಕೊಡ್ಲಿಲ್ಲ. ಸ್ವಲ್ಪ ಒಂದ್ಸರಿ ತಿಪ್ಪೆ ಗೊಬ್ಬರ ಕೊಡ್ಸಿದ್ದೆ ಸ್ವಲ್ಪ, ಅಷ್ಟು ಬಿಟ್ರೆ ಸಹಜ ಸಾವಯವ ಕೃಷಿ. ಇಲ್ಲೇ ತರಗು ಅದು ಇದು ಉದ್ರೆ ಇದೇ ಗೊಬ್ಬರ ಆಗ್ಬೇಕು. ಈ ತರ ಇದ್ ಮಾಡಿದ್ದೀನಿ ನೋಡಿ. ಇಲ್ಲಿ ಈ ತರ 5ನೇ ವರ್ಷಕ್ಕೆ ಅಡಿಕೆ ಸ್ಟಾರ್ಟ್ ಆಗಿದೆ ಈಗ ಈ ವರ್ಷ. ನೆಕ್ಸ್ಟ್ ಇಯರ್ ಇಂದ ಎಲ್ಲ ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೂ ನಾನು ಯಾವುದೇ ಕೆಮಿಕಲ್ ಹಾಕಿಲ್ಲ, ಏನು ಹಾಕಿಲ್ಲ. ಎಲ್ಲ ತರಗ್ ಬಿದ್ದು ಇವೇ ಗೊಬ್ಬರ ಹಾಕ್ತಾರೆ. ಇದೇ ಗೊಬ್ಬರ ನ್ಯಾಚುರಲ್ ಆಗಿ ಏನೇನ್ ನಾವು ಇದ್ ಮಾಡ್ತೀವಿ ಅದೇ ಮಲ್ಚಿಂಗ್ ಮಾಡಿ ಅದನ್ನೇ ಗೊಬ್ಬರ ಮಾಡ್ತೀನಿ. ಅದರಿಂದನೇ ಭೂಮಿ ನಂದು ತುಂಬಾ ಡೆವಲಪ್ಮೆಂಟ್ ಆಗದೆ. ಮತ್ತೆ ಪರಾಗಸ್ಪರ್ಶನ ಮಾಡೋಕ್ಕೋಸ್ಕರ ಜೇನು ಪೆಟ್ಟಿಗೆನ ಕೃಷಿ ಇಲಾಖೆಯಿಂದ ಜೇನು ಪೆಟ್ಟಿಗೆನ ಕೊಟ್ಟವ್ರೆ. ಅದು ಜೇನು ಪೆಟ್ಟಿಗೆನ ನಾವು 4 ಪೆಟ್ಟಿ ಇಟ್ಟಿದ್ದೀನಿ ಒಂದ್ ಎಕರೆಯಲ್ಲಿ. ಇದನ್ನ ಇನ್ನೂ ಒಂದು 10 ಪೆಟ್ಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಿ. ಇದು ಕೋಕೋ ಚೆನ್ನಾಗಿರೋ ಜಾಗದಲ್ಲಿ ಅದ್ಭುತವಾಗಿ ಬಂದದೆ ಇದು. ಮತ್ತೆ ಅಡಿಕೆ ಒಳ್ಳೆ ಗೊನೆ ಬರ್ತದೆ. 5 ವರ್ಷದ್ದು ಎಲ್ಲ 6-7ನೇ ವರ್ಷಕ್ಕೆ ಸಂಪೂರ್ಣವಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗೆಲ್ಲ ಗಿಡಗಳು ಒತ್ತೊತ್ತಿಗಿದ್ರೆ ಇಳುವರಿ ಕಡಿಮೆ ಆಗುತ್ತಲ್ವ ಯಜಮಾನ್ರೆ? ಏನಿಲ್ಲ, ಇದು ಮೆಣಸಿದು. ಇದಕ್ಕೂ ನಾನು ಏನು ಹಾಕ್ಲಿಲ್ಲ. ಅದೇನೋ ಸ್ಪ್ರೇ ಮಾಡ್ಬೇಕು, ಮೈಲ್ ತುತ್ತ, ಸುಣ್ಣ, ಅದು ಇದು ಅಂತಾರೆ, ಅದನ್ನು ಸಹ ಮಾಡ್ಲಿಲ್ಲ. ಹಂಗಾದ್ರೂ ಎಲ್ಲ ಚೆನ್ನಾಗಿದೆ. ಹೂ ಬರ್ತದೆ. ಈಗ ಕಟಾವ್ ಮಾಡಿದ್ದೇನೆ, ಮತ್ತೆ ಹೂ ಸ್ಟಾರ್ಟ್ ಆಗದೆ. ಮತ್ತೆ ಈಗ 1-2 ಗಿಡಕ್ಕೆ ರೋಗ ಸ್ಟಾರ್ಟ್ ಆಗದೆ. ಅದ್ ಏನ್ ರೋಗ ಅನ್ನೋದನ್ನ ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ. ಯಾರು ಮಾಹಿತಿ ಇರೋರ ಹತ್ರ ಅದನ್ನ ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರನ ಅವರಿಂದನೇ ತಿಳ್ಕೊಂಡು ಮಾಡ್ಬೇಕು. ಹೌದು. ಈಗ ನೀವು ಬೇರೆ ಯಾವ್ದಾದ್ರು ಇಂಗ್ಲಿಷ್ ಮೆಡಿಸಿನ್ ಯಾವ್ದಾದ್ರು ಹಾಕ್ರೆ? ಏನು ಹಾಕ್ಲಿಲ್ಲ. ಇದು ಕಿತ್ಲೆ ಗಿಡ, ಇದು ಕಿತ್ಲೆ ಹಣ್ಣು. ಅದು ಇನ್ನು ಕಾಯಿ ಸ್ಟಾರ್ಟ್ ಆಗಿಲ್ಲ. ಸ್ಯಾಂಪಲ್ ಒಂದು ಹಾಕಿದ್ದೀನಿ ನೋಡಿ. ಇದು ಬಸಳೆ ಸೊಪ್ಪು ಅಂತ. ಇದು ಬಾಯಿ ಬಸಳೆ ಸೊಪ್ಪು. ಇದನ್ನ ಬಜ್ಜಿ, ಬೋಂಡ, ಮಸೊಪ್ಪು ಎಲ್ಲ ಮಾಡ್ಕೊಂಡು ತಿನ್ಬೋದು. ಇದ ಪಲ್ಯ ಮಾಡ್ಕೊಂಡು
ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇಂಥ ಮೆಡಿಸಿನ್ ಗಿಡಗಳು ಸಹ ಕೆಲವು ಅವೆ. ಬಟರ್ ಫ್ರೂಟ್ ಮಾಡಿಸ್ತೀನಿ. ಬಟರ್ ಫ್ರೂಟ್ನು ಹಾಕಿದ್ರಿ? ಇದು ಬಟರ್ ಫ್ರೂಟ್ ಒಂದ್ 20 ಗಿಡ ಹಾಕೊಂಡಿದ್ದೀನಿ. ನಾನೇನ್ ಇದು ದುಡ್ಡು ಮಾಡ್ಬೇಕು ಅನ್ನೋ ಪರ್ಪಸ್ ಹಾಕ್ಲಿಲ್ಲ. ನಮ್ಮ ಮನೆಯವ್ರು ತಿಂದು ನಮ್ಮ ಸ್ನೇಹಿತರು ಪೈತರು ಹೋದವ್ರು ಬಂದವ್ರಿಗೆ ಆಗ್ಲಿ, ಇದು ನಾನು ಯಾವ್ದೇ ತರಹದ ಹಣದ ಇದರಿಂದ ಹಾಕ್ಲಿಲ್ಲ. ಇದನ್ನ ಬಟರ್ ಫ್ರೂಟ್ ಇದು ಒಂದ್ 20 ಗಿಡ ಅದ. ಇದು ಚಕೋತ ಹಣ್ಣಿನ ಗಿಡ. ಇದು ಇದಕ್ಕೆ ಕೆಂಜ್ಗ ಸ್ಟಾರ್ಟ್ ಆಗದೆ. ಕೆಂಜ್ಗಕ್ಕೂ ನಾನು ಯಾವುದೇ ಕೆಮಿಕಲ್ ಅನ್ನ ಹೊಡೆದು ಇದ್ ಮಾಡ್ಲಿಲ್ಲ. ಇದಕ್ಕೆ ಬೇರೆ ಔಷಧಿನ ಹುಡುಕ್ತಾ ಇದೀನಿ. ಈಗ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀನಿ. ನೆಕ್ಸ್ಟ್ ಹುಳಿ ಮಜ್ಜಿಗೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಿ ಇದನ್ನ ಕಂಟ್ರೋಲ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಕೆಲವು ಕಡೆ ಕೇಳಿದ್ದೀನಿ, ಅದನ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಇದು ಛಾಯಾಮಾನಸ ಅಂತ. ಇದು ಛಾಯಾಮಾನಸ ಅಂತ ಏನ್ ಪರ್ಪಸ್ ಇದು? ಇದು ಹಸು, ಕರು ಹಸು, ಮೇಕೆ, ಕುರಿ ಚೆನ್ನಾಗಿ ತಿಂತವೆ. ಕೋಳಿಗಳಿಗೂ ಎಲ್ಲ ಕಟ್ ಮಾಡಿ ಪುಡಿ ಮಾಡಿ ಬಿಸಾಕಿದ್ರೆ ಕೋಳಿಗಳು ತಿನ್ಕೋತವೆ. ಇದು ತುಂಬಾ ಅದ್ಭುತವಾಗಿ ಇಳುವರಿ ಬರುತ್ತೆ. ಹಾಲು ಮೇಕೆಗೆ ಮೇಕೆನೂ ಡೆವಲಪ್ಮೆಂಟ್ ಆಗುತ್ತೆ ಚೆನ್ನಾಗಿ. ಅದರಿಂದ ಇದು ಛಾಯಾಮಾನಸ ಅಂತ. ಈಗ 2ನೇ ಬ್ಯಾಚ್ ಯಾಲಕ್ಕಿನ ಹಾಕಿದ್ದೀನಿ ಸ್ವಲ್ಪ. 2ನೇ ಬ್ಯಾಚ್ ಟೆಸ್ಟ್ ನೋಡೋಣ ಯಾವ್ಯಾವ ಇದರಲ್ಲಿ ವಿಧದಲ್ಲಿ ಬರ್ತವೆ ಇವು ಅಂತ. ಇದು ಯಾಲಕ್ಕಿ. ಈ ರೀತಿ ಇದು ತಾಳಿನಲ್ಲಿ ಅದು ಕಾಯಿ ಬರೋಕೆ ಗೊಂಚಲು ನೋಡಿ ಸ್ಟಾರ್ಟ್ ಆಗಿದೆ. ಈ ಕಡೆ ಅದೆಲ್ಲ ಗಲೀಜ್ ಆಗ್ಬೇಕು ಆಯ್ತದೆ ಅಂತ ಇದೆಲ್ಲ ಕ್ಲೀನ್ ಮಾಡಿ ಇದು ಗೊಬ್ಬರ ಕೊಡ್ಬೇಕು ಅಂತ ಹೇಳಿದ್ರು. ನಾನು ಮಾಡ್ಲಿಲ್ಲ, ಆದ್ರೂ ಬರ್ತಾ ಇದೆ ನನ್ನ ಜಮೀನಲ್ಲಿ. ಜಾಯಿಕಾಯಿ. ಇದು ಜಾಯಿಕಾಯಿ. ಇದು ಜಾಯಿಕಾಯಿ ಗಿಡ. ಇದು 2 ವರ್ಷದ ಗಿಡ. ಇದು 2 ವರ್ಷ ಇನ್ನೂ ಆಗ್ಲಿಲ್ಲ, 1.5 ವರ್ಷ ಆಗದ. ಇದು 5-6 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಯ್ತದೆ ಅಂತ ಹೇಳವ್ರೆ. 5-6 ವರ್ಷಕ್ಕೆ. ಇದಕ್ಕೆ ಯಾವುದೇ ಹುಳ ಉಪ್ಪಟೆ ರೋಗ ರುಜಿನ ಬರುದಿಲ್ಲ ಅಂತ ಹೇಳವ್ರೆ. ಬರ್ಲಿಲ್ಲ. ಯಾವ್ದೋ ಒಂದು ಹುಳ ಕೂತಿದ್ದೀಗ ಅದೇನು ತಿನ್ಲಿಲ್ಲ ಪಾಪ, ಕೂತಿದ್ವು ಆಗದೆ. ಅದರಿಂದ ಇದು ರೋಗ ರಹಿತ ಬೀಜ. ಇದರಲ್ಲಿ ಸಂಪೂರ್ಣ ಲಾಭದಾಯಕ ಬೇಸಾಯ. ಇದಕ್ಕೆ ನೆರಳು ಬೇಕು. 50% ನೆರಳಿರ್ಬೇಕು. ಸಾಕಷ್ಟು ನೀರು ಕೊಡ್ಬೇಕು, ಗೊಬ್ಬರ ಕೊಡ್ಬೇಕು. ಈಗೆಲ್ಲ ಹೊಂದ್ಕೊಂಡದ ನನ್ನ ಭೂಮಿಗೆ ಅಂತ ಗೊತ್ತಾಯ್ತು. ಇನ್ಮೇಲೆ ನಾನು ಅದೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಇದು ಮಾಮೂಲಿ ಕೋಕೋ ಗಿಡನೇ. ಇದು ಕೋಕೋ. ಅದು ಜಾಯಿಕಾಯಿ. ಒಂದ್ ಕೋಕೋ ಒಂದ್ ಜಾಯಿಕಾಯಿ ಈ ರೀತಿ ಕುಣ್ಸಿದೀನಿ. 25 ಅಡಿ ಈಗ ಒಂದು ಜಾಯಿಕಾಯಿ. 25 ಅಡಿಗೆ 25 ಅಡಿಗೆ ಒಂದ್ ಜಾಯಿಕಾಯಿ. ಇದನ್ನ ನಾವು 15 ಅಡಿಗೂ ಕುಣ್ಸ್ಕೋಬಹುದು. ಇದನ್ನ ಇಲ್ಲ 10 ಅಡಿಗೂ ಕುಣ್ಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಪ್ರೋನಿಂಗ್ ಮಾಡ್ತೀವಿ ಇದನ್ನ. ಜಾಯಿಕಾಯಿ ಪ್ರೋನಿಂಗ್ ಮಾಡೋಂಗಿಲ್ಲ. ಅದರಿಂದ ಇದನ್ನ ಹತ್ರ ಇದ್ರು ಪ್ರೋನಿಂಗ್ ಮಾಡ್ಕೋತೀವಿ. ಇದರ ಗೊಬ್ಬರ ಆಯ್ತದ. ಜಾಯಿಕಾಯಿ ಪ್ರೋನಿಂಗ್ ಮಾಡಿದ್ರೆ ಈಲ್ಡ್ ಬರಲ್ಲ. ಇದನ್ನ ಪ್ರೋನಿಂಗ್ ಮಾಡಿದ್ರೆ 1 ಕಡ್ಡಿ ಕಡಿದ್ರೆ 2 ಕಡ್ಡಿ ಉತ್ಪಾದನೆ ಉಟ್ಕೋತವೆ. ನಮ್ಗೆ ಇದು ದುಡ್ಡಿಗಿಂತ ಇದು ಬೆನಿಫಿಟ್ ಗೊಬ್ಬರ. ಇದು ಸಾವಯವ ಗೊಬ್ಬರ ಜಾಸ್ತಿ ಉತ್ಪಾದನೆ ಮಾಡ್ತದೆ ಜಮೀನುಗಳಲ್ಲಿ. ಅದಕ್ಕೋಸ್ಕರ ಮಧ್ಯ ಇದನ್ನ ಒಂದು 50 ಗಿಡ ಹಾಕಿದ್ದೀನಿ. 50 ಜಾಯಿಕಾಯಿ ಹಾಕಿದ್ದೀನಿ, 50 ಕೋಕೋ ಹಾಕಿದ್ದೀನಿ. ನೋಡಿ, ಇದು ಗುಂಪು ಬಾಳೆ ತರ. ಇದು ಯಾಲಕ್ಕಿ ಬಾಳೆ. ಇದನ್ನ ನಮ್ಮ ತೋಟದೊಳಗೆಲ್ಲ ಒಂದು 50 ಗುಳಿ ಹಾಕಿದ್ದೀನಿ. ಒಂದು ಪಚ್ಚಬಾಳೆ ಒಂದು 25 ಗುಳಿ ಹಾಕಿದ್ದೀನಿ. ಇದನ್ನ ಈ ಬಾಳೆನ ನಾವು ಮನೆಗೆ ಯೂಸ್ ಮಾಡ್ತೀವಿ. ಪಚ್ಚಬಾಳೆನ ನಾನು ಅದನ್ನ ತಿನ್ನಲ್ಲ, ಅಕ್ಕಿ ಪಕ್ಷಿಗೆ ಬಿಡೋದು. ಉಳ್ಕೊಂಡ್ರೆ ಅಂಗಡಿಗಳಿಗೆ ಮಂಡಿಗಳಿಗೆ ಕೊಟ್ಬಿಡ್ತೀನಿ. ಇದು ಹನಿ ನೀರಾವರಿ ಮಾಡಿಸಿದೆ. ಅದು 5 ವರ್ಷ ಚೆನ್ನಾಗಿ ಬಂತು ಬಾಳ್ಮೆ. 5 ವರ್ಷ ಆದ್ಮೇಲೆ ನಮ್ದು ಮಲ್ಚಿಂಗ್ ಜಾಸ್ತಿ ಆಯ್ತು. ಪೈಪಲ್ಲಿ ನೀರು ಎಲ್ಲೋ ಆಯ್ತದೆ ಏನು ಅಂತ ಗೊತ್ತಾಯ್ತಿರ್ಲಿಲ್ಲ, ನೀರ್ ಆಯ್ತಿರ್ಲಿಲ್ಲ. ಅದಕ್ಕೆ ಈ ಸಾರಿ ಸಿಂಕ್ಪೇರ್ ಫಿಕ್ಸ್ ಮಾಡಿ ಎಲ್ಲ ಮೇಲ್ಗಡೆ ಎಲ್ಲೋ ಐತಾ ನೀರು ಬೀಳ್ತಾ ಇಲ್ಲ ಅಂತ ನಮ್ಗೆ ಕನ್ಫರ್ಮ್ಗೋಸ್ಕರ ಈ ಮೆಥಡ್ ಮಾಡಿದ್ದೀನಿ. ಸ್ಪ್ರಿಂಕ್ಲರ್ ಯೂಸ್ ಮಾಡಿದ್ದೀನಿ. ಮೊದಲು ಡ್ರಿಪ್ ಸೋಪ್ ಎಲ್ಲ ಹಾಕಿದ್ರಿ, ಎಲ್ಲ ಕಾಣ್ತಲ್ಲ ನೋಡಿ. ಇಲ್ಲೇ ಇದೆಲ್ಲ
ಅದರಲ್ಲಿ ಸರಿಯಾಗಿ ಸಪ್ಲೈ ಆನಿಲ್ಲ. ಇಲ್ಲೇ ಇದೆ ನೋಡಿ ಯಜಮಾನ್ರೆ, ಹ್ಮ್ ನೋಡಿ ನೋಡಿ ಇಲ್ಲಿದೆ, ಹೌದು. ಕಾಣ್ತಲ್ಲ ಎಲ್ಲದೆ ಅಂತಾನೆ ಗೊತ್ತಾಗ್ತಲ್ಲ. ನೀರು ಹೋಗುದು ಬಿಡುದು ಗೊತ್ತಾಯ್ತಿರ್ಲಿಲ್ಲ. ಗೊತ್ತಾಗ್ತಿರಲಿಲ್ಲ, ಎಲ್ಲ ಮುಚ್ಕೊಬಿಟ್ಟದಲ್ಲ. ನೋಡಿ ಇದು ಚಕ್ಕೆ ಗಿಡ, ಇದು 2 ವರ್ಷದ ಚಕ್ಕೆ ಗಿಡ ಇದು. ಇನ್ನು ಇದು ಇನ್ನೊಂದು ವರ್ಷದಲ್ಲಿ 2 ವರ್ಷದಲ್ಲಿ ಕಟಾವ್ ಆಗುವಂಗ್ ಬರ್ತದೆ. ಇದರಲ್ಲಿ ಮುಗ್ಗು, ಚಕ್ಕೆ, ಪತ್ರೆ 3 ಇದರಲ್ಲಿ ಇದು ಪಲಾವೆಲೆ ಪಲಾವೆಲೆ ಅನ್ನೋದನ್ನ ಅದ್ರಲ್ಲೇ 3 ಜಾತಿನೂ ಸಿಗುತ್ತೆ. 20 ಗಿಡ ಪರಂಗಿ ಗಿಡ ಅದ. 20 ಗಿಡ ಪರಂಗಿ ಗಿಡದಲ್ಲಿ ನಾವ್ ಇದೇನು ಸೇಲ್ ಮಾಡೋಕ್ ಹೋಗಲ್ಲ. ನಮ್ಮ ಮನೆಗೆ ತಿನ್ಕೋತೀವಿ. ಇದ್ರಲ್ಲೂ ಅಕ್ಕಿ ಪಕ್ಷಿಗಳಿಗೆ ಒಂದಷ್ಟು ಬಿಟ್ಬಿಡ್ತೀವಿ. ನಮ್ಮ ಸ್ನೇಹಿತರು ಅವರು ಬಂದ್ರೆ ತೋಟಕ್ಕೆ ಅವರು 1-2 ಕಿತ್ಕೊಂಡು ಹೋಯ್ತಾರೆ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತದೆ ಯಜಮಾನ್ರೆ. ಹೌದು, ಇದು ಜನವರಿ ಎಂಡಿಂಗ್ ಇದು. ಹೌದು. ಆದ್ರೂ ಎಲ್ಲಾದ ಮರಗಳು ಇವಾಗ ಎಲೆ ಉದುರುವಂತ ಟೈಮ್, ಎಲ್ಲಾ ಗಿಡಗಳೆಲ್ಲ ಬಾಡುವಂತ ಟೈಮ್. ಹೌದು. ಆದ್ರೂ ನೋಡಿ ನಿಮ್ದು ಗಿಡ ಇಷ್ಟೊಂದು ಫಲವತ್ತತೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು 1 ವರ್ಷ ಮುಂಚಿತವಾಗಿ ಇದೆ ಚಕ್ಕೆ ಗಿಡನ. ಇದು ಇಷ್ಟು ಅದ್ಭುತವಾಗಿ ಬಂದಿದೆ. ಅದು ಇದು ನೆಟ್ಟ 1 ವರ್ಷಕ್ಕೆ ಅದ್ರ ನೆಟ್ಟೆ ಅದೊಂದು ಬ್ಯಾಚು. ಹೌದು, ಬಹಳ ಚೆನ್ನಾಗ್ ಬಂದಿದೆ ಯಜಮಾನ್ರೆ. ಚೆನ್ನಾಗ್ ಬಂದಿದೆ. ಈಗ ನೀವಿಲ್ಲಿ ಕಳೆ ಎಲ್ಲ ಯಾಕೆ ಕಳಿತಲ್ವಲ್ಲ ಇಷ್ಟೊಂದೆಲ್ಲ? ಕಳೆ ನಾವು ಇದು ರೈತ ಮಿತ್ರ ಅಂತ ಇದು. ಕಳೆ ಎಲ್ಲಿ ಬೆಳೆಯುದಿಲ್ವೋ ಆ ಭೂಮಿನಲ್ಲಿ ಬೆಳೆನೂ ಅಷ್ಟೇ ಬೆಳೆಯುದಿಲ್ಲ. ಕಳೆ ಎಲ್ಲಿ ಅದ್ಭುತವಾಗಿ ಬೆಳೀತದೋ ಆ ಭೂಮಿನಲ್ಲಿ ಅಷ್ಟೇ ಅದ್ಭುತವಾದಂತ ಬೆಳೆನೂ ಬರುತ್ತೆ, ಇಳುವರಿನೂ ಬರುತ್ತೆ. ಕಳೆನ ನಾವು ಅಲ್ಲಲ್ಲಿ ಪ್ರೋನಿಂಗ್ ಸಿಸ್ಟಮ್ ಅಲ್ಲಿ ಪ್ರೋನಿಂಗ್ ಮಾಡಿ ನಾವು ಅದನ್ನ ಇದ್ ಮಾಡ್ಕೋಬೇಕು, ಉಪಯೋಗಿಸ್ಕೋಬೇಕು. ಕಳೆ ಅದ್ಭುತವಾದ ಗೊಬ್ಬರ. ಪ್ರತಿಯೊಂದು ಹೊಲದಲ್ಲೂ ಕಳೆ ಇರಬೇಕು. ಕಳೆನೇ ಹುಟ್ಟಲಿಲ್ಲ ಅಂದ್ರೆ ಬೆಳೆ ಇಲ್ಲ ಅದು. ಅದರಿಂದ ನಾವು ಕಳೆಗೆ ತುಂಬಾ ಮಹತ್ವ ವಹಿಸ್ತೀವಿ. ಪ್ರೋನಿಂಗ್ ಸಿಸ್ಟಮ್ ಮಾಡಿದ್ದೀನಿ. ನನಗೆ ಮೊದಲನೇ ವರ್ಷ ಇದು ಯಾವ ತರ ಪ್ರೋನಿಂಗ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ. ಈಗ ಯಾರೋ ನಮ್ಮ ಫ್ರೆಂಡ್ ಒಬ್ಬನ ಕರ್ಕೊಬಂದು ಇದು ಯಾವ ತರ ಮಾಡ್ಬೇಕು ಅಂತ ಪ್ರೋನಿಂಗ್ ಸಿಸ್ಟಮ್ ನೋಡ್ಕೊಂಡು ಮಾಡಿಸ್ದೆ. ಮುಂದಿನ ಇದರಿಂದ ಚೆನ್ನಾಗ್ ಬರುತ್ತೆ ಇದು ಫಸಲು ಅಂತ ಹೇಳವ್ರು. ಅದೆಲ್ಲ ಚಿಗಿತ್ಕೊಂಡು ಬರುತ್ತೆ ಅಂತ ಹೇಳವ್ರೆ. ಒಂದ್ ಕಲರ್ಸರಿ ಇನ್ನೊಂದು ಬರ್ತದೆ. ಹೌದು, ಇಲ್ಲಿದೆ ನೋಡಿ ಪೆಪ್ಪರ್. ನೋಡಿ ಪೆಪ್ಪರ್ ತುಂಬಾ ನಮ್ಮ ತೋಟದಲ್ಲಿ ಇದೆ ಚೆನ್ನಾಗಿದ್ದು. ಮೊದಲನೇದಾಗಿ ಅದ್ಭುತವಾಗಿತ್ತು. ಇದು ಕೊನೆಗೆ ಏನಾಯ್ತು, ತೆಳ್ಳಗೆ ಒಂದೊಂದು ಹಣ್ಣೆಲೆ ಬಂತು. ಹಣ್ಣೆಲೆ ಬಂದ್ರೆ ಆ ಹಣ್ಣೆಲೆ ಎಲ್ಲ ಏನಾಯ್ತು, ಉದುರೋಯ್ತದು. ಉದುರೋದ್ಮೇಲೆ ಕಡ್ಡಿನೂ ಸಹ ಒಣಗೋಯ್ತು. ಈಗ ಯಾವ್ದೋ ಒಂದು ಬಳ್ಳಿ ಹೊಸದಾಗಿ ಬರ್ತದ. ಈಗ ಕೆಲವ್ರು ಹೇಳಿದ್ರು ನೀರ್ ಸಾಲ್ದೇನೆ ಹಂಗ ಆಗದೆ ನಿಂದು ಅಂತ ಹೇಳಿದ್ರು. ನೀರೆಲ್ಲ ಕನಿತಾ ಇದಲ್ಲ. ನೀರು ಈಗ ಆಯ್ತದ. ಹಿಂದೆ ನಿನ್ಗೆ ನಿಂತ ಇದಕ್ಕೆ ನೀರ್ ಆಗ್ಲಿಲ್ಲ, ನೀರ್ ಹಾಕ್ದಿರೋದ್ರಿಂದ ಹಿಂಗ ಆಗದೆ ಅಂತ ಹೇಳಿದ್ರು. ಇನ್ನು ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ, ಕೆಲವು ಸೈನ್ಸಿಸ್ಟ್ ಹೇಳಿದ್ರು ಇದು ಒಂದ್ ಜಾತಿ ರೋಗ. ಇದು ಒಂದ್ ಗಿಡ ಆದ್ಮೇಲೆ ಇನ್ನೊಂದ್ ಗಿಡ ಕಬ್ಕತ್ತೆ, ಇನ್ನೊಂದಾದ್ಮೇಲೆ ಇನ್ನೊಂದು, ಇಡೀ ತೋಟನೇ ನಾಶ ಮಾಡ್ಬಿಡ್ತದೆ. ಇದಕ್ಕೆ ಮೆಡಿಸಿನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಅದನ್ನ ಏನ್ ಮಾಡುದು ಎತ್ತ ಅಂತ ಅದಕ್ಕೆ ನನ್ಗೆ ಕನ್ಸಿಡರ್ ಆಗಿಲ್ಲ, ಅದನ್ನ ಮಾಡ್ಲಿಲ್ಲ. ಈಗ ಯಾರಾದ್ರೂ ಮಾಹಿತಿ ಇರ್ತಕ್ಕಂಥವ್ರು ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಸಹಕಾರ ಮಾಡ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ವಾಟ್ಸಪ್ ಕಮೆಂಟ್ ಇದರಲ್ಲಿ ನನ್ನ ನಂಬರ್ ಇರುತ್ತೆ, ನಾನು ಫೋನ್ ಮಾಡಿ ಸಹಾಯ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಆರ್ಗ್ಯಾನಿಕ್ ಸಂಬಂಧಪಟ್ಟಂಗೆ ಮೆಡಿಸಿನ್ ಮಾಡ್ಬೇಕು. ಈ ರೋಗ ಬರ್ತಾ ಇರ್ತಾರ ಅಥವಾ ಈಗ ಬಂದಿರುವಂತವು ಉಳಿಸೋಕೆ ಏನೋ ಇತ್ತು ಅಂತಂದ್ರೆ ನಿಮ್ ನಂಬರ್ಗೆ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ, ವಿಡಿಯೋದಲ್ಲಿ ನಂಬರ್ ಬರ್ತಾ ಇರ್ತದೆ. ಯಾರಾದ್ರೂ ಸಂಬಂಧಪಟ್ಟವರು ನಿಮ್ಗೆ ಸಹಾಯ ಮಾಡ್ತಾರೆ. ಏನ್ ಕುತ್ಕೊಳಕ್ ಮಾಡ್ಕೊಂಡಿದ್ರೆ ಇದನ್ನ? ಇದು ಬಂದಾಗ ತೋಟದಲ್ಲಿ ಎಲ್ಲೂ ಕೂತ್ಕೊಳ್ಳಕ್ಕೆ ಜಾಗ ಇರೋದಿಲ್ಲ, ರೆಸ್ಟ್ ಮಾಡ್ಕೊಳಕ್ಕೆ ಬೇಜಾರಾದಾಗ ಇಲ್ಲಿ ರೆಸ್ಟ್ ಮಾಡೋದು. ಒಂಥರ ಮಲ್ನಾಡಿದ್ದಂಗ ಅದ. ಈಗ ನಾನು ಮಲ್ನಾಡಿಯಲ್ಲಿ ಹೋದಾಗ ಕೆಲವು ಮನೆಗಳಲ್ಲಿ ಹೋಗಿದ್ದೆ. ಅಲ್ಲಿ ಒಂಥರ AC ಟೈಪ್ ಇತ್ತು. ಅವರು ನಾವು ಈಗ ಅದನ್ನ ನೋಡ್ಬಿಟ್ಟು ಬಂದು ತೋಟನೇ ನಾವು AC ಇದ್ದಂಗ್ ಮಾಡ್ಕೋಬೇಕು. ಲಾಭ ಒಂದ್ ಸೈಡ್ ಇದ್ರೆ ನಮ್ಮ ಆರೋಗ್ಯಕ್ಕೆ ನಮ್ಗೆ ತೃಪ್ತಿ ತರುವಂತದ್ದು ಹಸಿರು ನಮ್ ತೋಟದಲ್ಲಿ. ಹಣ ಒಂದ್ ಸೈಡ್ ಆದ್ರೆ ನಮ್ಮ ಆರೋಗ್ಯಕ್ಕೆ ಸಹಕಾರ ಕೊಡುವಂತ ತೃಪ್ತಿಕರವಾದಂತ ತೋಟ ನಿರ್ಮಾಣ ಮಾಡ್ಕೋಬೇಕು ಅಂತೇಳಿ ನಾನು ಇದನ್ನ ಮಾಡಿ ಇಲ್ಲಿ ಕಲ್ಲು ಹಾಕೊಂಡು 1-2 ಕಡೆ ಹಿಂಗೆ ಬೇಜಾರಾದಾಗ ಬಂದು ನಾವು ಆ ಕಲ್ಲು ಹತ್ರ ಕೂತ್ಕೊಂಡಿರ್ತೀನಿ. ಈ ರೀತಿ ಇಷ್ಟು ಇದಿದೆ.
ನನ್ನಲ್ಲಿ ಸುಮಾರು ಅಂದ್ರೆ ಒಂದು 50 ವೆರೈಟೀಸ್ ಇದೆ. ಗಿಡಗಳಿವೆ. ನಾನು ಮೇಜರು ತೆಂಗು, ತೆಂಗು, ಅಡಿಕೆ, ಕಾಫಿ. ಈಗ ನೆಕ್ಸ್ಟ್ ಜಾಯ್ಕಾಯಿ, ಕೋಕೋ. ಜಾಯ್ಕಾಯಿನ ಲಾಭದ ಒಂದು ಉದ್ದೇಶಕ್ಕೆ ಹಾಕಿದ್ದೀನಿ. ಮಿಕ್ಕವೆಲ್ಲ ಸಣ್ಣ ಪುಟ್ಟ ಹಣ್ಣು ಹಂಪ್ಲ ಅವೆಲ್ಲ ಏನ್ ನಮ್ಗೆ ಮಾರಾಟ ಮಾಡಿದ್ರೆ ಲಾಭ ತಗೊಳಕ ಆಗಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಅದರಿಂದ ಈಗ ನನಗೆ ಮಾರ್ಕೆಟ್ ಈಗ ಎಲ್ಲ ತಿಳ್ಕೊಂಡ್ರೆ ಈಗ ಹಾಕಿರುವಷ್ಟು ಬೆಳೆಗೆ ನನಗೆ ಅದ್ಭುತವಾದಂತ ಲಾಭ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಸಂಘದವರು ನಮಗೂ ಸಹಾಯ ಮಾಡ್ತಾರೆ. ನಾವು ಮಳವಳ್ಳಿನಲ್ಲಿ ಸಾವಯವ ಸಂಪೂರ್ಣ ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರನ ಒದಗಿಸ್ಕೊಡುವ ಒಂದು ದೇಹ ಉದ್ದೇಶ ಇಟ್ಕೊಂಡು ನಾವು ಒಂದು ಸಂಘ ಮಾಡ್ಕೊಂಡಿದ್ದೇವೆ. ನಮ್ ಸಂಘದಿಂದ ನಮ್ಗೆ ಇದಕ್ಕೆ ಏನೇನ್ ಮಾಡ್ಬೇಕು ಅಂತ ಸಹಕಾರ ಸಲಹೆ ಕೊಡ್ತಾರೆ. ಅಧಿಕಾರಿಗಳು ಮಧ್ಯ ಬಂದು ನನ್ನ ತೋಟನ ವೀಕ್ಷಣೆ ಮಾಡಿ ನನಗೆ ಕೆಲವು 3-4 ಕಡೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಆದ್ರಿಂದ ನನ್ಗೆ ಇನ್ನ ಹೆಚ್ಚಿನ ಸಹಕಾರ ಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಸಂಘದ ಕಾರ್ಯದರ್ಶಿ, ಅಧ್ಯಕ್ಷರು ಆಗ ಸದಸ್ಯರುಗಳಿಗೆ ನಾನು ನಮಸ್ಕಾರ ಹೇಳ್ತಾ. ಟೋಟಲ್ ಏನು 1 ಎಕರೆ ಏನ್ ಜಮೀನಿದೆ, ಬಹಳ ಚೆನ್ನಾಗಿದೆ ಇದು. ಒಂಥರ ಕೆಳಗಡೆ ಬಂದು ಫುಲ್ ಡೌನ್ ಇದೆ. ಬರ್ತಾ 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 ಒಂದೊಂದ್ ಪಾತಿನೇ ಹೈಟ್ ಆಗ್ತಾ 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 ಫುಲ್ ಅಲ್ಲಿವರೆಗೂ ಹೋಗಿದೆ. ಇದು ನೋಡೋದಕ್ಕೆ ಪೂರ್ತಿ ಎಲ್ಲ ಸೇಮ್ ಮಲೆನಾಡು ಕಣೆ ಕಾಣ್ತದೆ ನೋಡಿ. ಎಲ್ಲಾದ್ರೂ ಮಲೆನಾಡಲ್ಲೂ ಗುಡ್ಡ ಅಪ್ಪು ಕಾಫಿನೂ ಅದೇ ತರನೇ ಕಾಣ್ತಾ ಇದೆ ನೋಡಿ. ಈಗ ಇಲ್ಲೊಂದ್ ಸ್ವಲ್ಪ ಡೌನ್ ಇದೆ, ಅಲ್ಲೋದು ಮತ್ತೆ ಸ್ವಲ್ಪ ಅಪ್ಪು, ಅದಾದ್ಮೇಲೆ ಸ್ವಲ್ಪ ಅಪ್ಪು, ಆ ರೀತಿ ಇದೆ. ಟೋಟಲ್ ಈಗ ಒಂದು 50 ವೆರೈಟಿ ಗಿಡಗಳು ಹಾಕಿದ್ರಲ್ಲ ನೀವು. ಹಾಕಿದ್ದೀನಿ. ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಅದು ಇವಾಗ ಬೇಸಿಗೆ ಟೈಮು, ಇವಾಗೆಲ್ಲ ಮರಗಳಲ್ಲಿ ಎಲೆಗಳು ಉದುರುವಂತ ಟೈಮು, ಇನ್ನೇನೋ ಬಾಡೋಗುವಂತ ಟೈಮ್ಗಳೆಲ್ಲ. ಈ ಟೈಮಲ್ಲೂ ಕೂಡ ಇಷ್ಟು ಹಸಿರಾಗಿದೆ ಅಂತಂದ್ರೆ ಬಹಳ ಖುಷಿ ಆಗ್ತದೆ. ಮತ್ತೆ ಇಲ್ಲಿ ಕುತ್ಕೊಂಡು ನೋಡಿದ್ರು ಕೂಡ ಚೆನ್ನಾಗೂ ಕಾಣುತ್ತೆ, ಮತ್ತೆ ತಂಪಾಗ್ತಾ ಇದೆ. ಹೌದು, ಟೆಂಪರೇಚರ್ ಕಡಿಮೆ ಇದೆ, ಹೆವಿ ಟೆಂಪರೇಚರ್. ಹೌದು, ಮಾರ್ಚ್ ಏಪ್ರಿಲ್ಗೆ ಅದ್ಭುತವಾಗಿ ನನ್ನ ತೋಟ ಇನ್ನೂ ಚೆನ್ನಾಗಿ ಕಾಣುತ್ತೆ, ಮತ್ತೆ ತಂಪಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ಒಂದ್ 2:30-3 ಗಂಟೆ ಟೈಮ್ ಇವಾಗ ಏನೆಲ್ಲ ಬಿಸಿಲು ಹೊಡಿತಾ ಇದೆ. ಈಗ ಬೇರೆ ಜಮೀನು ನನಗೆ ಇಲ್ಲಿ ಹೊರಗಡೆ ಓಡಾಡೋದಕ್ಕೆ ಬೆವ್ರು ವರ್ಷಬಿಟ್ಟು ಕೂತ್ಕೊಂಡ್ರೆ ಸಾಯಂಕಾಲ ಗಂಟೆ ಕೂತಿದ್ರು ಒಂಚೂರು ಸೆಕೆ ಆಗಲ್ಲ, ಒಂಚೂರು ಬೇಜಾರಾಗಲ್ಲ, ಅದ್ಭುತವಾಗಿ ಅದೇ ಅನಿಸುತ್ತೆ. ಎಲ್ಲಾ ಗಿಡಗಳು ಸುಮಾರು ಒಂದು 50 ವೆರೈಟಿ ಗಿಡಗಳಲ್ಲಿ ಎಲ್ಲಾ ಅದ್ಭುತವಾಗಿ ಬಂದಿದೆ. ಆದ್ರೆ ಒಂದು ಗಿಡ ಬಂದ್ಬಿಟ್ಟು ನಿಮ್ದು ಮೆಣಸು ಸ್ವಲ್ಪ ಒಣಗೋಗ್ತಾ ಇದೆ. ಗಿಡಗಳು ಸ್ವಲ್ಪ ಒಣಗೋಗ್ತವೆ, ಹಾಗಾಗಿ ಇನ್ನೊಂದ್ 2 ಗಿಡ ಅದೇ ಅದ್ರದ್ದು ಅದೇ ತರ ಆಗಿರೋದು. ಅದನ್ನ ಈಗ ನಾನು ತೋರಿಸ್ತೇನೆ ನಿಮ್ಗೆ. ಬನ್ನಿ. ಅಕಸ್ಮಾತ್ ನಿಮ್ಗೆ ಗೊತ್ತಿರೋ ಇದ್ರೆ ಸ್ನೇಹಿತರೆ, ಇವ್ರಿಗೆ ಒಂದು ಮೆಡಿಸಿನ್ ಯಾವ್ದಾರ ಇದ್ರೆ ಹೇಳಿ. ಅಂದ್ರೆ ಆರ್ಗ್ಯಾನಿಕ್ ಆಗಿರ್ಬೇಕು, ಆರ್ಗ್ಯಾನಿಕ್ ಮೆಡಿಸಿನ್ ಹೇಳಿ. ಇವರು ಯಾವ್ದು ಕೂಡ ಬಟರ್ ಫ್ರೂಟ್ ಯೂಸ್ ಮಾಡಲ್ಲ. ಬಟರ್ ಫ್ರೂಟ್ ಇದು ಕನಕಾಂಬರ ಹೂವಿನ ಗಿಡ. ಇಂಥದ್ದಿಲ್ಲ ಅನ್ನೋಂಗಿಲ್ಲ ನಿಮ್ಗೆ. ಹೌದು, ಇದು ಮರ್ಗೆನ್ಸ ಇಲ್ರ, ಇದು ಛಾಯಾಮಾನಸ. ಮೇಲ್ಗಡೆ ತೋರಿಸ್ತಾರ, ಮರ್ಗೆನ್ಸ್ ಕೆಳಗಡೆ ಇದೆ. ಒಂದು ಪಪ್ಪಾಯಿನೂ ಹಾಕೊಂಡಿದ್ದೀರಿ. ಪಪ್ಪಾಯಿ ಇದೆ, ಪಪ್ಪಾಯಿ ಸುಮಾರು ಗಿಡ ಇದೆ. ಒಂದ್ ಗಿಡದಲ್ಲಿ ಹೋದ್ರೆ ಒಂದ್ ಗಿಡದಲ್ಲಿ ಸಿಗ್ತಾ ಇರ್ಬೇಕು ನಮ್ಗೆ. ಕರೆಂಟ್ ಬಂದಿದೆ ಅನ್ಸುತ್ತೆ. ಕರೆಂಟ್ ಬಂದಿದೆ, ಗೇಟ್ ವಾಲ್ ಆಫ್ ಮಾಡಿ ಇದನ್ನ ಇದ್ ಮಾಡಪ್ಪ ನೋಡಿ. ಈ ರೀತಿ ತಾಳಿನಿಂದ ಹಿಂಗ ಎಣ್ಣೆಲೆ ಬರುತ್ತೆ. ಇದು ಎಣ್ಣೆಲೆ ಬಂದ್ಮೇಲೆ ಈ ತರ ಒಣಗೋಗುತ್ತೆ. ಈ ತರ ಒಣಗುತ್ತೆ. ಒಣಗಿದ್ಮೇಲೆ ಉದುರದ ಈಗ ಅರ್ಧ ಎಲೆ ಎಣ್ಣೆ ಈ ತರ ಎಣ್ಣೆಲೆ ಬಂದಿದೆ. ಇದು ಆಮೇಲೆ ನೋಡಿ, ಇಲ್ಲಿ ಕಾಯಾಗಿರುವಂತ ಮೆಣಸು ಹೋಗ್ಬಿಡ್ತದೆ ನೋಡಿ ಫ್ರೆಂಡ್ಸ್. ಈ ತರ ಯಾವ್ದಾದ್ರು ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಆರ್ಗ್ಯಾನಿಕ್ ಮೆಡಿಸಿನ್ ಇದ್ರೆ ದಯವಿಟ್ಟು ನಮ್ಮ ಯಜಮಾನರಿಗೆ ಸಪೋರ್ಟ್ ಮಾಡಿ. ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬ್ಲಾಕ್ ಹಾಕಿರ್ತೀನಿ. ಒಂದು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಇಂಗ್ಲಿಷ್ ಮೆಡಿಸಿನ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ, ಆದ್ರೆ ಇಂಗ್ಲಿಷ್ ಮೆಡಿಸಿನ್ ಇವ್ರು ಹೋಗಲ್ಲ. ಹಾಗಾಗಿ ಆರ್ಗ್ಯಾನಿಕ್ ಇದ್ರೆ ದಯವಿಟ್ಟು ತಿಳಿಸಿ. ಈಗ ಸಾಕಷ್ಟು ಎಷ್ಟು ತೆಂಗಿನ ಮರಗಳಿವೆ, ಎಲ್ಲಾ ತೆಂಗಿನ ಮರಗಳಿಗೂ ಕೂಡ ಇವರು ಮೆಣಸು ಹಾಕ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಎಲ್ಲಾ ಅಡಿಕೆ ಗಿಡಕ್ಕೆ ಹಾಕಿಸ್ತೀನಿ, ಅಡಿಕೆ ಗಿಡಕ್ಕೆ ಹಾಕ್ಸ್ತಾರೆ. ಹಂಗಾಗಿ ಸ್ವಲ್ಪ ಯಾರು ಇದ್ರೆ ದಯವಿಟ್ಟು ಇವ್ರಿಗೆ ಸಹಾಯ ಮಾಡಿ. ನೋಡಿ, ಎಲ್ಲ ಇನ್ನೇನು ಕೈಗೆ ಬಂದಿತ್ತು, ಇದೆಲ್ಲ ಕೈಗೆ ಬಂದಿರುವಂತ ಮೆಣಸು ಎಲ್ಲ ಹಾಳಾಗಿ ನೋಡಿ, ಎಲ್ಲ ಪುಡಿ ಆಗುತ್ತದೆ. ಇನ್ನೇನು ಬಂದಿರುವಂತದ್ದೆಲ್ಲ ಹಾಳಾಗ್ತಾ ಇದೆ, ಎಲ್ಲ ಹೋಗ್ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್. ಮೆಣಸೆಲ್ಲ ಏನಿಲ್ಲ ಯಜಮಾನ್ ಇದ್ರಲ್ಲಿ. ಹೌದು, ಹೋಗಿದೆ. ಅದು ರೋಗ ಬಂದ್ಮೇಲೆ ಅದು ಬಲಿಲಿಲ್ಲ, ಹಂಗೆ ಇದಾಗೋಗಿದೆ, ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಇದು ವಿಳ್ಳೆದೆಲೆ, ವಿಳ್ಳೆದೆಲೆನೂ ಹಾಕೊಂಡಿದ್ದೀವಿ. ವಿಳ್ಳೆದೆಲೆ ಹಾಕೊಂಡಿದ್ದೇವೆ, ನಾಟಿ ವಿಳ್ಳೆದೆಲೆ ಮನೆಯೊಳಗೆ ತಿನ್ನಕ. ವಿಳ್ಳೆದೆಲೆ ಇದು ಇನ್ಸುಲಿನ್ ಗಿಡ. ಇನ್ಸುಲಿನ್ ಅಂದ್ರೆ ಈಗ ಶುಗರ್ ಅವ್ರಿಗೆ
ಇದು ಇನ್ಸುಲಿನ್. ಹ್ಮ್. ಈ ಒಂದು ಡೈಲಿ ಒಂದೊಂದು ಎಲೆನ ತೊಳೆದ್ಬಿಟ್ಟು ಚೆನ್ನಾಗಿ ತಿಂದ್ರೆ ಬೆಳಿಗ್ಗೆ ಇದರಿಂದ ಶುಗರು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋದ್ರ ಬದಲು ಈ ಎಲೆನಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಕಡಿಮೆ ಆಗುತ್ತೆ. ಇದೇನ್ ಯಜಮಾನ್ ಇದು ಇದು ಆ ಥರದ್ದೇನಾ? ಇಲ್ಲ ಇಲ್ಲ, ಇದು ಯಾವ್ದು ಗಿಡ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಇದು ತರಕಾರಿ ಪಲ್ಯಕ್ಕೆ ಹಾಕ್ತಾರಲ್ಲ, ಇದ್ರದ್ದು ಗೆಡ್ಡೆ, ಸುವರ್ಣ ಗೆಡ್ಡೆ ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಅದು ಸೀತಾಫಲ, ಯಾಕೋ ಎಲೆ ಉದುರು ಬಿಡ್ತಾ ಅದೇ ಸೀತಾಫಲ ಅವಂದೆರಡವೆ. ನಿಂಬೆ ಅದೆ, ಜಮನೇರ್ಲೆ ಅದೆ, ಪಿಂಕ್ ಇದೆ, ವೈಟ್ ಇದೆ, ಶ್ರೀಗಂಧ ಇದೆ. ಸ್ಪ್ರಿಂಕ್ಲ್ ಇದು ಮಾಡಿದ್ರಿ, ಈ ಕಡೆ ನಾನು ಮಾಡಿಲ್ಲ. ಹೌದು, ಒಂದ್ ಸೈಡ್ ಮಾಡಿದ್ದೇನೆ, ಜಾಸ್ತಿ ಮಾಡ್ಬಿಟ್ಟಿದ್ದೇನೆ. ಗನ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಈಗ. ಆ ಕಡೆ ಎಲ್ಲ ಪೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದೆಲ್ಲ. ಇನ್ ಬೇರೆ ಯಾವ್ದಾರ ಗಿಡಗಳಿದೆ ಇದ್ಮೇಲೆ ಎಷ್ಟೇನಾ? ಇನ್ನು ಇದೇ ಗಿಡ ಇದು ಕೆಲವೆಲ್ಲ ತಂದು ಹಾಕಿರ್ತೀನಿ, ನನಗೆ ಗೊತ್ತಿರೋದಿಲ್ಲ, ಮರ್ತ್ಕೊಬಿಟ್ಟಿರ್ತಾರೆ. ಎಷ್ಟು ವಯಸ್ಸು ನಿಮ್ಗೆ? ನನಗೆ 72 ವರ್ಷ ವಯಸ್ಸು. 72 ವರ್ಷ. ಬೆಳಿಗ್ಗೆ ಹೇಳೋದು ಸಾಯಂಕಾಲಕ್ಕೆ ಮರ್ತೋಯ್ತದೆ. ಆದ್ರೂ ಈ ವಯಸ್ಸಲ್ಲಿ ಈ ರೀತಿ ಈ ತೋಟದಲ್ಲಿ ನಡ್ಕೊ ಬರ್ತಾ ಇದ್ರಲ್ಲ ಹೇಳಿ. ನಾವು ನಿಮ್ಮ ವಯಸ್ಸಿಗೆ ಏನಾಗಿರ್ತವೇನು ಯಾರು ಗೊತ್ತಿಲ್ಲ. ಇರ್ತೀವೋ ಹೊಟ್ಟೆಗಿರ್ತೀವೋ ಅದೇ ಡೌಟ್. ಹೌದು, ಅದೆಲ್ಲ ಬಳ್ಳಿ ಎಲ್ಲ ಕೆಳಗೆ ಬೀಳ್ತದೆ. ಕೆಳಕ್ಕೆ ನಾವೇ ಎಳ್ದಿರೋದದ. ಅದು ಏಣಿ ಈಗ ಕಾಯಿ ಕೇಳ್ಕೊ ಎಳ್ನೀರು ಕುಯ್ಬೇಕಾರೆ ಅದನ್ನ ಮ್ಯಾಕ್ ಹಬ್ಸೋದ್ ಬೇಡ, 10 ಅಡಿಗೆ ಮಾತ್ರ ನಿಲ್ಸ್ಕೋಬೇಕು ಅಂತ ಇದ್ ಮಾಡಿದ್ದೇನೆ. ಇದನ್ನ ಕಟ್ ಮಾಡಿ ಇದನ್ನ ಕಸಿ ಮಾಡಿ ಇದನ್ನ ನೆಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನಾಳೆ ಸ್ಟಾರ್ಟ್ ಮಾಡ್ತೀನಿ ಅದ. ಇದು ಜಾಯ್ಕಾನು ಚೆನ್ನಾಗಿ ಬಂದಿದೆ ಯಜಮಾನ್ರೆ. ಜಾಯ್ಕಾಯಿ ಚೆನ್ನಾಗಿ ಬಂದಿದೆ. ಅದು ಹಳೆ ಗಿಡ ಒಂದ್ ನೆಟ್ಟಿದೆ ಸಾಂಪಲ್ಗೆ. ಅದು 4 ವರ್ಷದ ಗಿಡ ಅದು. ಅದೇ ಇದು ನುಗ್ಗೆ, ಅದು ಅಕ್ಷೆ. ಮತ್ತೆ ಇನ್ನ ನುಗ್ಗೆ ಅಕ್ಷೆನ ಹಾಕ್ಬೇಕು. ಈಗ ಸ್ವಲ್ಪ ಹಾಕಿದ್ದೀನಿ. ಚಾಯಮಾನಸ ನಾವು ಆಡೋ ಕುರಿಗೆ ಯೂಸ್ ಮಾಡ್ಕಲ್ಲ ಅಂದ್ರೆ ಗೊಬ್ಬರಕ್ಕಾದ್ರೂ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಅದ್ರ ಎಲೆ ಬಿದ್ದು ಆಗುತ್ತಾ? ಬಿದ್ದು ಎಲೆ ಬಿದ್ದು ನಾವೇ ಕಟ್ ಮಾಡ್ತೀವಿ. ಕಟ್ ಮಾಡ್ಬಿಟ್ಟು ಹಾಕ್ಬಿಡ್ತೀವಿ, ಪುನಃ ಬರ್ತಾ ಇರ್ತದೆ. ಅದು ಅಮೃತಮಣಿ ಗಿಡ. ಇದು ಅಮೃತಮಣಿ ಕಾಯ್ಬಿಟ್ಟದೆ. ನೋಡೋಣ ನಮ್ಮಲ್ಲಿ ಆಗುತ್ತಾ ಇಲ್ವಾ ಅಂತ ಹಾಕಿದೆ. ಚೆನ್ನಾಗ್ ಬಂದಿದೆ. ಮಡ್ಡಿ ಗಿಡ ನೋಡ್ದಂಗ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹೌದು, ಇದೆಲ್ಲ ಹಣ್ಣು ಬಂದಿದೆ ಯಜಮಾನ್? ಇದು ಇಲ್ಲ, ಅದ್ ಕೆಳಗಡೆ ಹಣ್ಣು ಬಂದದ. ಇದು ಹಣ್ಣು ಬಂದಿದೆ. ಹೌದು, ಕಲರ್ ಬರ್ಬೇಕು. ಇನ್ನು ಬರ್ಬೇಕು. ಡೈರೆಕ್ಟ್ ತಿನ್ಬೋದು ಇದನ್ನ? ತಿಂದ್ರೆ ಅದು ಕೈಯೇ. ಅದಕ್ಕೆ ಏನೋ ಇದ್ ಮಾಡಿ ಕೆಲವು ಇದನ್ನ ಮಾಡ್ತಾರ. ಅದನ್ನ ಕೆಲವು ಆಯುರ್ವೇದಿಕ್ ಮೆಡಿಸಿನ್ ಮಿಕ್ಸ್ ಮಾಡಿ ಅದು ಸೇರ್ಸ್ಕೊತಾರೆ. ನೋಡಿ, ಇದು ಮುಳ್ಳಲ್ಸು ಅಂತ. ಇದು ಮುಳ್ಳಲ್ಸು ಅಂತ. ಇದು ಶುಗರ್ನವ್ರಿಗೆ ತುಂಬಾ ಅದ್ಭುತ. ಇದು ಅಂದ್ರೆ ಹಲಸಿನ ಹಣ್ಣು ಹಣ್ಣು ಇರುತ್ತೆ, ಸ್ವಲ್ಪ ಸಣ್ಣ ಇರುತ್ತೆ. ಅದನ್ನ ನಾವು ತಿನ್ಬೋದು, ಪಲ್ಯ ಮಾಡ್ಕೊಂಡು ಕಾಯಿ ತಿನ್ಬೋದು, ಅಥವಾ ಇದನ್ನಾರು ಮಾಡ್ಕೊಂಡ್ ತಿನ್ಬೋದು, ಹಣ್ಣಾರು ಮಾಡ್ಕೊಂಡ್ ತಿನ್ಬೋದು. ಶುಗರ್ನವ್ರಿಗೆ ತುಂಬಾ ಬೆನಿಫಿಟ್ ಅದು. ಆಮೇಲೆ ಇಲ್ಲಿ ಕಾಡಲ್ಲಿ ನೀರಿಲ್ಲ, ಪಕ್ಷಿಗಳಿಗೆ ಪ್ರಾಣಿಗಳು ಏನಾದ್ರು ಬಂದ್ರೆ ನರಿ, ಇದು ಯಜಮಾನ ನರಿ, ಹಂದಿ, ಹಾವು ಪಾವು ಏನಾರ ಕುಡಿಯಕ್ ನೀರ್ ಬೇಕಾದಾಗ ಇರ್ಲಿ ಅಂತ ಒಂದು ತೊಟ್ಟಿ ಇಟ್ಟು ನೀರ್ ತುಂಬಿಸಿದಿನಿ. ಅದ್ ಯಾವಾಗ್ಲೂ ನೀರು ಸ್ಟಾಕ್ ಇರುತ್ತೆ. ಇದಕ್ಕೆ ಪ್ರಾಣಿ ಪಕ್ಷಿ ಬಂದು ನೀರ್ ಕುಡ್ಕೊಂಡು ಹೋಗ್ತವೆ. ಕುಡ್ಕೊಂಡು ಹೋಗ್ಲಿ ಅಂತ ತಂದು ಇಟ್ಟಿದ್ದೀನಿ. ಒಳ್ಳೇದಾಯ್ತು ಯಜಮಾನ, ಬಹಳ ಖುಷಿ ಆಯ್ತು ನಿಮ್ ತೋಟ ನೋಡ್ಬಿಟ್ಟು. ನನಗೆ ನಿಮ್ಗೆ ಅಲ್ದೇನೆ ನೀವು ಪ್ರಾಣಿ ಪಕ್ಷಿಗಳಿಗೂ ಸ್ವಲ್ಪ ಈಗ ಕೆಲವೊಂದ್ ಕಡೆ ನೀರ್ ಸಿಗೋದಿಲ್ಲ ಬಿಡಿ ಯಜಮಾನ್. ಇವಾಗ ಈ ಟೈಮಲ್ಲಿ ಪರಿಸರನು ಕಾಪಾಡ್ಬೇಕಲ್ವಾ? ಹೌದೌದು. ಇದಂಗ್ ತಿರ್ಗಾರೆ ಬಂದ್ಬಿಡುತ್ತೆ ಯಜಮಾನ. ಅದು ಸ್ವಲ್ಪ ಒಳಗಡೆ ಡಸ್ಟ್ ಕಟ್ಕೊಂಡದೆ, ಅದನ್ನ ಕ್ಲೀನ್ ಮಾಡಿದ್ರೆ ನೀರ್ ಚೆನ್ನಾಗ್ ಬಂದ್ ಬೀಳ್ತದೆ. ಡಸ್ಟ್ ಇರುತ್ತೆ ಅಷ್ಟೇನೆ. ಅದ ಒಳಗಡೆ ಒಂದ್ ಗಟ್ಟಿಯಾಗಿರೋ ಕಡ್ಡಿ ಮಡಿಕೋಬೇಕು. ಇದರ ಬಿಚ್ಬಿಟ್ಟು ಅದನ್ನೇ ಬೇರೆ ಹಾಕಬೇಕು. ಸ್ಟಾರ್ಟ್ ಆಯ್ತು. ಕಸ ಇತ್ತಂದ್ರೆ ಹೌದು, ಆತರ ನೀರ್ ಎಲ್ಲಿ ಬೀಳ್ತಾ ಇಲ್ಲ, ಅದನ್ನ ನಾವು ಇದು ತೊಗರಿ ನಮ್ ಮನೆಗ್ ತಿನ್ನಕ ಆಯ್ತವೆ. ಗಿಣಿ ಪಣಿ ಅವು ಬೇಕಾದ್ರು ಒಂದಷ್ಟು ತಿನ್ಕೋಯ್ತವೆ. ನಾವು ಉಳ್ಕೊಂಡವ್ ನಾವು ತಿಂತೀವಿ. ಅವಕ್ಕೋಸ್ಕರ ನಿಮ್ಗೊಂದ್ ಸ್ವಲ್ಪ. ಹೌದು,
ಯಾವ್ದೇ ಆಗಲಿ ನಮ್ಗೆ ಪ್ರಾಣಿ ಪಕ್ಷಿಗಳೇ ಪಾಲ್ದಾರರು. ನಾವಿನ್ ಯಾರಿಗೂ ಪಾಲ್ ಕೊಡುವಂಗಿಲ್ಲ. ಅವ್ರು ಕೊಡ್ಬೇಕಷ್ಟೇ. ಸ್ವಂತ ಜಮೀನ್ ಇದ್ರೆ ಅವ್ರಿಗೆ ಪಾಲ್ ಕೊಡ್ಬೇಕು. ಹೌದು. ನಾವು ನಿಮ್ ಜಮೀನ್ ಮಾಡಿದ್ರೆ ನಿಮಗ್ ಪಾಲ್ ಕೊಡ್ಬೇಕಲ್ಲ ನಾನು. ಹೌದು. ಈಗ ನಿಮ್ದೇ ಸ್ವಂತ ಜಮೀನ್ ಆಗಿರೋದಕ್ಕೆ ನೀವು ಎಲ್ರಿಗೂ ಈಗ ಪ್ರಾಣಿ ಪಕ್ಷಿಗಳಿಗೆಲ್ಲ ಪಾಲ್ ಕೊಡ್ಬೋದು. ಹೌದು. ಈಗ ನಿಮ್ಮ ಹತ್ರ ನಾವು ಜಮೀನ್ ತಕ್ಕ ನಾನ್ ಪಾಲ್ ಮಾಡಿ ನಿಮ್ಗೆ ಅರ್ಧ ಕೊಟ್ಟು ಪಕ್ಷಿಗಳಿಗೆ ನಾನೇ ಎತ್ಕೋಗ್ಲಿ. ಅಕ್ಷ ತುಂಬಾ ಅದ್ಭುತವಾಗಿ ಬತ್ತಾದ. ಅಕ್ಷಕಾಯಿ ಇದೆಲ್ಲ ಪಲ್ಯ ಮಾಡ್ಕೊಂಡ್ ತಿನ್ಬೋದು. ಬಿಡಿ ಯಜಮಾನ್ರೆ. ನಾನು ಇದು ನುಗ್ಗೆಕಾಯಿ ಅನ್ಕೊಬಿಡಿ ಸ್ಟಾರ್ಟಿಂಗ್ ಅಲ್ಲಿ ದೂರದಲ್ಲಿ ನೋಡಿದಾಗ. ಇಲ್ಲ, ಅಕ್ಷ ಗಿಡ ಇದು. ಅಕ್ಷ ಇಂತದ್ದು ಒಂದು ಎಕರೆನಲ್ಲಿ ಕಡಿಮೆ ಅಂದ್ರೆ ಒಂದು ಹೂ ನೋಡಿ 1000 ಗಿಡ ಹಾಕಬೇಕು. 1000 ಅಕ್ಷ. ಯಜಮಾನ್ ಹೂ ಇಷ್ಟಪ್ಪ ಬರ್ತಿದ್ದು. ಹೂ ಅದನ್ನ ಪಲ್ಯ ಮಾಡ್ಕೊಂಡ್ ತಿನ್ಬೋದು. ಕೋಳಿ ಮೊಟ್ಟೆ ಜೊತೆಲಿ ಹುರಿದ್ಬಿಟ್ಟು ಅದು ಎಗ್ ಪಲ್ಯ ಮಾಡ್ತಲ್ಲ ಆ ತರ ಮಾಡ್ಬೋದು. ಸರಿ, ಇದು ನಮ್ಮ ಕಾಫಿ, ಅಡಿಕೆ, ತೆಂಗು ಪ್ರತಿಯೊಂದು ಹಣ್ಣಿನ ಗಿಡಕ್ಕೂ ಪರಾಗಸ್ಪರ್ಶನ ಮಾಡೋಕ್ಕೋಸ್ಕರ ಜೇನ್ ಪೆಟ್ಟಿಗಳನ್ನ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ಕೊಟ್ಟವ್ರೆ. ಹಾಕಿದ್ದೇನೆ. ಅದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಇದ್ರಲ್ಲೂ ಒಳ್ಳೆ ಉತ್ತಮವಾದಂತ ಆದಾಯ ಮಾಡಬಹುದು. ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಕೊರತೆ ಇದೆ. ಮಾಹಿತಿನ ಸರ್ಕಾರದಿಂದ ಕೊಡ್ಸ್ಕೊಟ್ರೆ ಆ ಮಾಹಿತಿ ಉಪಯೋಗಿಸ್ಕೊಂಡು ನಾವು ಇದರ ಲಾಭನ ಪಡ್ಕೋಬಹುದು ಅಂತ ಹೇಳ್ತೀನಿ. ಮತ್ತೆ ಇದು ಜೇನು ಇತ್ತು ಅಂದ್ರೆ ಯಜಮಾನ್ರೆ, ಜೇನು ಇತ್ತು ಅಂತಂದ್ರೆ ಇಲ್ಲಿ ನಾವೇನು ಬೆಳೆನ ಬೆಳೆಯಕ್ಕೆ ನಾವು ಪ್ರಯತ್ನ ಪಡ್ತೀವೋ ಎಲ್ಲ ಬೆಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಇಳುವರಿ ಬರುತ್ತೆ. ಪರಾಗಸ್ಪರ್ಶ ಇದ್ರೆ ಮಾತ್ರ ಬೆಳೆಗಳು ಚೆನ್ನಾಗಿ ಬರುತ್ತೆ ಸಾಧ್ಯ. ಹಾಗಾಗಿ ಇವತ್ತು ತೆಂಗು ತುಂಬಾ ಚೆನ್ನಾಗಿ ಬರುತ್ತೆ, ಅಡಿಕೆ ಬರುತ್ತೆ. ಯಾವ್ದೇ ಬೆಳೆ ಆದ್ರೂ ಚೆನ್ನಾಗಿ ಬರುತ್ತೆ. ಜೇನಿರೋ ಕಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಇಷ್ಟು ಹೇಳಿ ನನ್ನ ಸಾವಯವ ಸಮಗ್ರ ಕೃಷಿಯ ಬಗ್ಗೆ ನಾನು ರೈತ ಬಾಂಧವರಿಗೆ ನನ್ನ ಉತ್ಪೂರ್ವಕವಾದ ವಂದನೆಗಳೊಂದಿಗೆ ನಾನು ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಅಳವಡಿಸ್ಕೊಂಡು ಕೃಷಿ ಬದುಕನ್ನ ರೂಪಿಸ್ಕೊಂಡು ಯುವಕ ಮಿತ್ರರು ಮುಂದೆ ಬರಬೇಕು ಅಂತ ಹೇಳಿ ನಾನು ರೈತರಿಗೆ ಮತ್ತೆ ಮಾಧ್ಯಮ ವರದಿಗಾರರಿಬ್ಬರಿಗೂ ಧನ್ಯವಾದವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಓಕೆ ಯಜಮಾನ್ರೆ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ನಿಮ್ಮೊಂದು ತೋಟ ನೋಡ್ಬಿಟ್ಟು. ಏನ್ 1 ಎಕರೆ ಒಂದು ಅಂತ ಹೇಳಿದ್ರೆ ನೀವು 1 ಎಕರೆಗಿಂತ ಇನ್ನೂ ಜಾಸ್ತಿ ಕಾಣ್ತಾ ಇರೋ ತರ ನನಗೆ ಅನಿಸ್ತಾ ಇದೆ. ಅಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲೋದ್ರೂ ಕೂಡ ಹಸಿರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಒಂದೇ ಎಕರೆನಲ್ಲಿ ಒಂದು 50-60 ವೆರೈಟಿ ನೀವು ಬೆಳೆದಿದ್ರಿ ಗಿಡಗಳನ್ನ. ನಮ್ಮ ಎಲ್ಲ ಯುವ ಮಿತ್ರರಿಗೂ ತುಂಬಾ ಒಂದು ಆಶಾಕಿರಣ ಆಗಿದ್ರಿ. ಅವ್ರಿಗೂ ಕೂಡ ಒಂದು ಖುಷಿ ಬರುತ್ತೆ. ಈಗ ನಾನು ಮಾಡ್ಬೇಕು ಅಂತ ಹೇಳಿ ಈಗ ಮಲ್ನಾಡು ನೋಡ್ದಂಗೆ ಆಗ್ತದೆ. ಈಗ ನಮ್ಮಂತ ಯುವಕ ಮಿತ್ರರುಗಳು ಸಾಕಷ್ಟು ಜನ ಈ ತರ ಮಾಡಿ ಈಗ ಹೊರಗಡೆಯಿಂದ ದಣಿದ್ ಬಂದಿರೋ ಇಲ್ಲಿ ಬಂದು ಕುತ್ಕೊಂಡ್ರೆ ಒಂಥರ ಏನೋ ಖುಷಿ. ಈಗ ಬೇಸಿಗೆಗಾಲದಲ್ಲಂತೂ ಈ ಒಂದು ಜಾಗ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಈ ಒಂದು ಆಕ್ಸಿಜನ್ ಆಗ್ಬೋದು, ಇಲ್ಲಿ ಬಂದು ಕುತ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ಯಾರ್ಯಾರೆಲ್ಲ ಒಂದು ಜಮೀನನ್ನ ಇಟ್ಕೊಂಡಿದ್ರು, ಸುಮ್ಮನೆ ವೇಸ್ಟ್ ಆಗಿ ಆಗ್ತಾ ಇರುವಂಥ ಜಮೀನುಗಳಲ್ಲಿ ಇಂಥದ್ದು ಯಾವ್ದಾರ ಒಂದು ಬದುಕು ಕಟ್ಕೊಳ್ಳಿ. ಅದು ಕಮರ್ಷಿಯಲ್ ಅಂತ ಏನಿಲ್ಲ, ಈ ಥರ ಒಂದು ಯಾವ್ದು ನಿಮ್ಗೆ ಸಿಕ್ಕಿದಾಗ ಒಂದೊಂದು ಅಷ್ಟೊಂದು ಗಿಡಗಳನ್ನ ಹಾಕೊಂಡು ಬಂತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾ, ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದಂಥ ಒಂದು ಸಾವಯವ ಸಮಗ್ರ ಕೃಷಿ ಈ ರೀತಿಯಲ್ಲಿ ಮಾಡಿ ಅವರು ಕೂಡ ಒಂದು ಜನಗಳ ಗುರುತಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.